ಯಾವ ಆತ್ಮವಿಶ್ವಾಸದಲ್ಲಿ ಜೆಡಿಎಸ್ ಸ್ಪರ್ಧಿಸಿದೆಯೋ ಗೊತ್ತಿಲ್ಲ ಅಂತಿದ್ದಾರೆ ಮಾಜಿ ಸಚಿವ ರಾಜಣ್ಣ. ಬಿಜೆಪಿ ಹೆಚ್ಚುವರಿ ಮತ ಬರುತ್ತೆ ಅಂತ ಅಂದ್ಕೊಂಡಿದ್ರು. ಜೆಡಿಎಸ್ ಅಭ್ಯರ್ಥಿ ಸೋಲೋದು ಖಚಿತ. ಹೀಗಾಗಿ ಬಿಜೆಪಿ ಪ್ಲಾನ್ ಬದಲಾಯಿಸಿಕೊಂಡಿದೆ ಅಂತ ರಾಜಣ್ಣ ಮಾತನಾಡಿದ್ದಾರೆ. ವಿಶ್ವಾಸದ ಮೇಲೆ ಕ್ಯಾಂಡಿಡೇಟ್ ನಿಲ್ಲಿಸಿದಾರೋ ನಮಗೆ ಗೊತ್ತಿಲ್ಲ. ಅವರು ಬಿಜೆಪಿಯವ್ರ ಮೇಲೆ ಅತಿಯಾದಂಥ ವಿಶ್ವಾಸ ಇಟ್ಟಿದ್ರು. ಅವರು ಸರ್ಪ್ಲಸ್ ವೋಟ್ ಅವರಲ್ಲಿ ಏನು ಜಾಸ್ತಿ ಬರ್ತವೆ ಅದನ್ನೆಲ್ಲ ಕೊಡ್ತಾರೆ ಅಂತ. ಈಗ ಅವರು ಸರ್ಪ್ಲಸ್ ವೋಟ್ ಜಾಸ್ತಿ ಕೊಡೋದು ಹೆಂಗೂ ಬಿಜೆಪಿ ಅವ್ರಿಗೇನು ಬಂದಿದೆ. JDS ಸೋಲೋದಂತೂ ಗ್ಯಾರಂಟಿ. ಇನ್ನು ನಮ್ಮ ಓಟ್ ಏನಾದ್ರು ಕೂಡ ಭದ್ರವಾಗಿ ಇರಲಿ ಅಂತೇಳಿ ಅವರು 29 ಕೊಟ್ಟಿದ್ದವರು ಈಗ 30 ಮಾಡ್ಕೊಂಡಿದ್ದಾರೆ. ಈಗ ಇನ್ನೊಬ್ಬ ಸುರೇಶ್ ಒಬ್ಬ ಬಿಟ್ಟು ಇನ್ನೆಲ್ಲರೂ ಬಂದು ವೋಟ್ ಆಗೋಗಿದೆ ಅವ್ರದ್ದು. ಅವರು ಯಾವ ವಿಶ್ವಾಸದ ಮೇಲೆ ಕ್ಯಾಂಡಿಡೇಟ್ ನಿಲ್ಲಿಸಿದಾರೋ ನಮಗೆ ಗೊತ್ತಿಲ್ಲ. ಅವರು ಬಿಜೆಪಿಯವ್ರ ಮೇಲೆ ಅತಿಯಾದಂಥ ವಿಶ್ವಾಸ ಇಟ್ಟಿದ್ರು. ಅವರು ಸರ್ಪ್ಲಸ್ ವೋಟ್ ಅವರಲ್ಲಿ ಏನು ಜಾಸ್ತಿ ಬರ್ತವೆ ಅದನ್ನೆಲ್ಲ ಕೊಡ್ತಾರೆ ಅಂತ. ಈಗ ಅವರು ಸರ್ಪ್ಲಸ್ ವೋಟ್ ಜಾಸ್ತಿ ಕೊಡೋದು ಹೆಂಗೂ ಬಿಜೆಪಿ ಅವ್ರಿಗೇನು ಬಂದಿದೆ. JDS ಸೋಲೋದಂತೂ ಗ್ಯಾರಂಟಿ. ಇನ್ನು ನಮ್ಮ ಓಟ್ ಏನಾದ್ರು ಕೂಡ ಭದ್ರವಾಗಿ ಇರಲಿ ಅಂತೇಳಿ ಅವರು 29 ಕೊಟ್ಟಿದ್ದವರು ಈಗ 30 ಮಾಡ್ಕೊಂಡಿದ್ದಾರೆ. ಈಗ ಇನ್ನೊಬ್ಬ ಸುರೇಶ್ ಒಬ್ಬ ಬಿಟ್ಟು ಇನ್ನೆಲ್ಲರೂ ಬಂದು ವೋಟ್ ಆಗೋಗಿದೆ ಅವ್ರದ್ದು. 100ಕ್ಕೆ 1,000 ಟೈಮ್ ಬೇಕಾದರೆ ಹೇಳ್ಬೋದು. ಈಗಾಗಲೇ ನೀವೇ ರಿಪೋರ್ಟ್ ಮಾಡಿದಿರಿ. ಸರ್ಪ್ಲಸ್ ವೋಟ್ ಏನು ಬಿಜೆಪಿಲಿ ಇತ್ತಲ್ಲ ಅದರಲ್ಲಿ ಅವ್ರು ಮತ್ತೆ ರೀಡಿವೈಡ್ ಮಾಡಿ 29ರಿಂದ 30ಕ್ಕೆ ಹೋಗಿದ್ದಾರೆ. ಓನ್ಲಿ 2 ಸರ್ಪ್ಲಸ್ ವೋಟ್ ಮಾತ್ರ ಬಿಜೆಪಿಗೂ JDS ಬರ್ತದೆ. ಅದರಿಂದ ಎಲೆಕ್ಷನ್ ಅವರು ಕೊಡೋ ಸ್ಕೆಚ್ ಪೆನ್ನಲ್ಲೇ ಹಾಕಬೇಕು. ನಾವೇನು ಮಾಡ್ತೀವಿ, ಪೆನ್ ಇರ್ತದೆ ಅಂತೇಳಿ ಅವಾಗೆಲ್ಲ ಪ್ರೆಸ್ ಮಾಡೋ ಪೆನ್ ಇರೋವಲ್ಲ, ಸುಮ್ಮನೆ ತಗೊಂಡು ಪ್ರೆಸ್ ಮಾಡಿ ಹಿಂಗೆ ಹಾಕ್ಬಿಡಿವ. ಸೊ ಈಗ ಆ ಥರ ಎಲ್ಲ ಇದ್ರೆ ಅದು ಇನ್ವ್ಯಾಲಿಡ್ ಆಯ್ತು ಅಂತಂದರೆ ಒಂದು ಓಟು. ಸೊ ಈಗ ಅದಕ್ಕೆ ಎಚ್ಚರಿಕೆ ಏನಪ್ಪ ಅಂದರೆ ಅವ್ರು ಯಾವುದು ಸ್ಕೆಚ್ ಪೆನ್ ಕೊಡ್ತಾರೆ ಅದರಲ್ಲೇ ಒಂದು ಅಂತ ಎಳಿಬೇಕು. ಈ 2 ಸೆಕೆಂಡ್ ಪ್ರಿಫರೆನ್ಸ್ ಕೊಡೋವಂಥ ಕಾಲದಲ್ಲಿ 2ನ ನೀವು ರೋಮನ್ 2 ಬರೀಬೋದು. ಯಾಕೆಂದರೆ 1 ನಾವು ಬರೀತೀವಲ್ಲ, ಇದು ಕನ್ನಡ 1 ಆಗ್ತದೆ, ರೋಮನ್ 1 ಆಗ್ತದೆ. ಗೊತ್ತಾಯ್ತಾ? ನೀವು 2 ಬರೆಯುವಾಗ ರೋಮನ್ 2 ಬರೆದ್ರೆ ವೋಟ್ ಇನ್ವ್ಯಾಲಿಡ್ ಆಗ್ಬಿಡುತ್ತೆ ಎಂಟೈರ್. ಸೊ ಹಾಗಾಗಿ 2 ಬರೆಯೋರು ಇನ್ನು ಕೆಲವು ಜನ ಸ್ಟೈಲಾಗಿ 2 ಹಿಂಗೆ ಬರೀತಾರೆ. ಗೊತ್ತಾಯ್ತಾ? ಹಂಗೆಲ್ಲ ಬರೆಯೋಂಗಿಲ್ಲ ಸ್ಟೈಲಾಗಿ. ಅವ್ರು ಯಾವ ಥರ ಅಂಕಿಗಳು ಇರಬೇಕು ಅಂತಕ್ಕಂಥದ್ದು ಒಂದು ಇದು ಪ್ರೋಫಾರ್ಮ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ವೋಟ್ ಹಾಕಬೇಕು. ಅದನ್ನು ಹೇಳ್ಬೇಕು. ಈಗ ನೀವಲ್ಲಿ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ನಲ್ಲಿ ರಾಜ್ಯಸಭೆಗೆ ಲೋಕಸಭೆಯವರು ವೋಟರ್ಸ್ ಅವ್ರಿಗೆ ಅಲ್ಲೇ ಇನ್ವ್ಯಾಲಿಡ್ ಆಗಿಬಿಡ್ತವೆ. ಅದರಿಂದ ಇಲ್ಲಿ ಇನ್ವ್ಯಾಲಿಡ್ ಆಗಬಾರ್ದು ಅನ್ನೋ ದೃಷ್ಟಿಗೋಸ್ಕರ ಎಚ್ಚರಿಕೆಯನ್ನು ನಾವು ವಹಿಸಿದ್ವಿ, ಬಿಜೆಪಿಯವರು ವಹಿಸಿದ್ವಿ. JDS ಅಭ್ಯರ್ಥಿ ಹಾಕಿರೋದೇ ಕಾಂಗ್ರೆಸ್ನೊಳಗಿರುವಂತ ಒಂದಷ್ಟು ಶಾಸಕರು JDSಗೆ ಬೆಂಬಲಿಸಬಹುದು ಅನ್ನೋ ಕಾರಣಕ್ಕಾಗಿ ಅವರು ಯಾವ ವಿಶ್ವಾಸದ ಮೇಲೆ ಕ್ಯಾಂಡಿಡೇಟ್ ನಿಲ್ಲಿಸಿದಾರೋ ನಮಗೆ ಗೊತ್ತಿಲ್ಲ. ಅವರು ಬಿಜೆಪಿಯವ್ರ ಮೇಲೆ ಅತಿಯಾದಂಥ ವಿಶ್ವಾಸ ಇಟ್ಟಿದ್ರು. ಅವರು ಸರ್ಪ್ಲಸ್ ವೋಟ್ ಅವರಲ್ಲಿ ಏನು ಜಾಸ್ತಿ ಬರ್ತವೆ ಅದನ್ನೆಲ್ಲ ಕೊಡ್ತಾರೆ ಅಂತ. ಈಗ ಅವರು ಸರ್ಪ್ಲಸ್ ವೋಟ್ ಜಾಸ್ತಿ ಕೊಡೋದು ಹೆಂಗೂ ಬಿಜೆಪಿ ಅವ್ರಿಗೇನು ಬಂದಿದೆ. JDS ಸೋಲೋದಂತೂ ಗ್ಯಾರಂಟಿ. ಇನ್ನು ನಮ್ಮ ಓಟ್ ಏನಾದ್ರು ಕೂಡ ಭದ್ರವಾಗಿ ಇರಲಿ ಅಂತೇಳಿ ಅವರು 29 ಕೊಟ್ಟಿದ್ದವರು ಈಗ 30 ಮಾಡ್ಕೊಂಡಿದ್ದಾರೆ. ಈಗ ಇನ್ನೊಬ್ಬ ಸುರೇಶ್ ಒಬ್ಬ ಬಿಟ್ಟು ಇನ್ನೆಲ್ಲರೂ ಬಂದು ವೋಟ್ ಆಗೋಗಿದೆ ಅವ್ರದ್ದು. ನಮ್ಮಲ್ಲಿ ಇನ್ನೂ ನಡೀತಾ ಇದೆ. ಸೊ ನಾನು ಈಗ ಹೋಗಿ ವೋಟ್ ಹಾಕ್ತಕ್ಕಂಥ ಬಿಟ್ಟಂಗೆ ಅಲ್ವೇನ್ರಿ? ಅಲ್ಲಲ್ಲಪ್ಪ, ಬಿಟ್ಟಂಗೆ ತಾನೇ. ಅವ್ರೀಗ 29 ಅವರು ಅಲೋಕೇಶನ್ ಮಾಡಿದ್ದು, ಇವ್ರಿಗೆ ಸರ್ಪ್ಲಸ್ ವೋಟ್ ಕೊಡ್ತೀವಿ ಅಂತ ಹೇಳಿದ್ದವರು ಈಗ ಅದನ್ನು 29 ತೆಗೆದು 30 ಮಾಡಿದ ಮೇಲೆ ಹೆಂಗೂ JDS ಸೋಲುತ್ತೆ, ಇನ್ನು ಯಾಕೆ ಸುಮ್ಮನೆ ನಮ್ದಾರಿಗೆ ಗಟ್ಟಿ ಇರಲಿ ಅಂತೇಳಿ ಮಾಡ್ಕೊಂಡಿದ್ದಾರೆ. ಪೊಲಿಟಿಕಲ್ ಸ್ಟ್ರಾಟಜಿ. ಅದನ್ನು ಯಾರೇನು ಅಲ್ಲಗಳಿಯೋಕ್ಕಾಗೋದಿಲ್ಲ. ಓಕೆ, ಥ್ಯಾಂಕ್ ಯು. ಸೊ KN ರಾಜಣ್ಣ ಅವ್ರು ಮಾತಾಡ್ತಾ ಇದ್ರು, ನೋಡ್ತಾ ಇದ್ವಿ. ಅಂದರೆ JDS ಮತ್ತು BJP ಮಧ್ಯೆ ಯಾವ ರೀತಿ ಈಗ ಅದು ಗೊಂದಲ ಆಯಿತು ಅಥವಾ ಪೊಲಿಟಿಕಲ್ ಸ್ಟ್ರಾಟಜಿ, ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ಆದರೆ ಹುಷಾರಾಗಿರಬೇಕು, ಮತಗಳು ಅಸಿಂಧು ಆಗಬಾರ್ದು. ಒಂದು ಪ್ರಾಪರ್ ವೇ ಇರುತ್ತೆ, ಯಾವ ರೀತಿ ವೋಟ್ ಮಾಡಬೇಕು, ಹೇಗೆ ಬರಿಬೇಕು ಅನ್ನೋದಕ್ಕೆ. ಆ ಸಂಖ್ಯೆ ಬರೆಯೋದ್ರಲ್ಲಿ ಎಡವಟ್ಟಾದರೂ ಕೂಡ ವೋಟ್ ಅಸಿಂಧು ಆಗೋಗುತ್ತೆ. ಸೊ ಎಚ್ಚರವಾಗಿರಬೇಕು ಅಂತ. ಇದೆಲ್ಲ ಆಗಲೇ ಕಾಂಗ್ರೆಸ್ ಶಾಸಕರಿಗೆ ಟ್ರೈನಿಂಗ್ ಕೊಟ್ಟಾಗಿದೆ. ನೆನ್ನೆ ರೆಸಾರ್ಟಲ್ಲಿ ಇದ್ದಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಕೂಲಂಕುಷವಾಗಿ ಪ್ರತಿಯೊಬ್ಬರಿಗೂ ಕೂಡ ಅದ್ರ ಬಗ್ಗೆ ತಿಳಿಸ್ಕೊಡ್ಲಾಗಿದೆ. ಉಳಿದ ಪಕ್ಷದ ಮುಖಂಡರು ಕೂಡ ತಮ್ಮ ತಮ್ಮ ಶಾಸಕರಿಗೆ ಅದ್ರ ಬಗ್ಗೆ ತಿಳಿಸಿರ್ತಾರೆ. ಆದರೆ ಇಲ್ಲಿ ಗಮನ ಸೆಳೆದಿದ್ದು ಅಂದರೆ ಈಗ GT ದೇವೇಗೌಡರು ನಡೆಯಿಂದ BJPಯ ಪ್ಲಾನ್ ಯಾವ ಥರ ಚೇಂಜ್ ಆಯಿತು ಅನ್ನೋದು. GT ದೇವೇಗೌಡರೇ JDSಗೆ ವೋಟ್ ಹಾಕದೆ ಅಥವಾ ಕ್ರಾಸ್ ವೋಟಿಂಗ್ ಮಾಡಿದ್ರ ಗೊತ್ತಿಲ್ಲ. ಆದರೆ ಅವರ ನಡೆ ಮೇಲೆ BJP ಕಣ್ಣಿಟ್ಟಿತ್ತು. ಯಾವಾಗ ಅವರು JDS ಶಾಸಕರ ಜೊತೆ ಒಟ್ಟಾಗಿ ಬರಲಿಲ್ಲ, ಪ್ರತ್ಯೇಕವಾಗಿ ಬಂದರು, ಮೊದಲು ಮತದಾನ ಮಾಡಿದ್ರು, ಅವ್ರ ಪಾಡಿಗೆ ಅವರು ಹೊರಟರು.
JDS ಇಂದ ಅಡ್ಡ ಮತದಾನ ಆಗುತ್ತೋ ಅಥವಾ ಕಾಂಗ್ರೆಸ್ನಲ್ಲೇ ಒಂದಷ್ಟು ಆತಂಕಗಳು ಕೂಡ ಇದೆ? ಯಾಕಂದ್ರೆ ನಿನ್ನೆ ನಡೆದಂಥ ಅಣುಕು ಮತದಾನದಲ್ಲೂ ಕೂಡ ಒಂದಷ್ಟು ವೋಟ್ ಲ್ಯಾಪ್ಸ್ ಆಯಿತು ಅನ್ನೋಂಥ ಚರ್ಚೆ ಇದೆ. ಯಾವುದೇ ರೀತಿಯಿಂದ ವೋಟ್ ಲ್ಯಾಪ್ಸ್ ಆಗಲಿಲ್ಲ. ತಮಗೆ ತಪ್ಪು ಮಾಹಿತಿ ಇದೆ. ನಾನು ಕೂಡ ಅಲ್ಲೇ ಇದ್ದೀನಿ 2 ದಿನದಿಂದ. ಇವತ್ತು ಸಾಯಂಕಾಲ ರಿಸಲ್ಟ್ ತಮ್ಮ ಎದುರುಗಡೆ ಬರುತ್ತೆ. 5 ಸೀಟು, ಅದರಲ್ಲೂ ಸ್ಪೆಷಲಿ 5ನೇ ಸೀಟ್ ಹತ್ರ ಖಂಡಿತವಾಗ್ಲೂ ಆರಿಸಿ ಬರುತ್ತೆ. ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ಗೆ ಹೋಗ್ತಾ ಇರುವಂಥ 5 ಸದಸ್ಯರು ಕೂಡ ಆರಿಸಿ ಬರ್ತಾರೆ, ಗೆದ್ದು ಬರ್ತಾರೆ. ಬಿಜೆಪಿ ಉಚ್ಚಾಟಿತ ಶಾಸಕರು ಹೇಳ್ತಿದ್ದಾರೆ ಆತ್ಮಸಾಕ್ಷಿಯಲ್ಲಿ ಮತ ಹಾಕ್ತೀವಿ ಅಂತ. ಅದೇ ರೀತಿ JDS ಮತ್ತೆ ಬಿಜೆಪಿಯಲ್ಲಿ ಇನ್ನು ಕೆಲವರು ಯಾರಾದರೂ ಇದ್ದಾರೆ ಮೇಡಮ್ ಮತ ಹಾಕಂತವ್ರು? ಅದನ್ನ ನಮಗೆ ಹೇಗೆ ಗೊತ್ತಾಗುತ್ತೆ. ಬಟ್ ನಾವು ಇಷ್ಟೇ ಹೇಳ್ಬೋದು, ನಮ್ಮ ಅಭ್ಯರ್ಥಿಗಳು 5ಕ್ಕೆ 5 ಜನ ಇವತ್ತು ಗೆದ್ದು ಬರ್ತಾರೆ ಅಂತ ಹೇಳ್ಬೋದು. ನಮಗೆ ಕಾನ್ಫಿಡೆನ್ಸ್ ಇದೆ. ನೋಡಿ, ಕಾಂಗ್ರೆಸ್ ಪಕ್ಷ ಭಾಳಷ್ಟು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದೆ, ಇನ್ನು ಮುಂದೆ ಕೂಡ ಪ್ರದರ್ಶನ ಮಾಡುತ್ತೆ. ತಾವೇ ನೋಡಿದ್ರಿ ಮೊನ್ನೆ ನಡೆದಂಥ ಆ ಒಂದು ಏನು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವ ರೀತಿ ಎಷ್ಟು ಸ್ಮೂತ್ ಟ್ರಾನ್ಸಾಕ್ಷನ್ ಅಂತ ಹೇಳ್ಬೋದು. ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸೆಟ್ ಮಾಡಿದ್ದಾರೆ. ಸೊ ಇದರ ಅರ್ಥನೇ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದ್ದೀವಿ ಅಂತ ಇದರ ಅರ್ಥ. ಥ್ಯಾಂಕ್ ಯು ಸರ್.